ನಮಸ್ಕಾರ. ಸಜೀವಿ ಅಂದ್ರೇನು, ನಿರ್ಜೀವಿ ಅಂದ್ರೇನು, ಎರಡಕ್ಕೂ ಇರೋ ವ್ಯತ್ಯಾಸವಾದ್ರೂ ಏನು? ಇದು ಕೇವಲ ಒಂದು ವಿಜ್ಞಾನದ ಪ್ರಶ್ನೆ ಅಷ್ಟೇ ಅಲ್ಲ, ಇದು ಜೀವದ ದೊಡ್ಡ ರಹಸ್ಯವನ್ನು ಭೇದಿಸುವ ಒಂದು ರೋಚಕ ಪ್ರಯಾಣ. ಬನ್ನಿ, ಈ ಅನ್ವೇಷಣೆಯಲ್ಲಿ ನಾವು ಒಟ್ಟಿಗೆ ಸಾಗೋಣ. ನಮ್ಮ ಮುಂದಿರುವ ಮೊದಲ ಮತ್ತು ಮೂಲಭೂತ ಪ್ರಶ್ನೆ ಅಂದ್ರೆ, ಒಂದು ವಸ್ತು ನಿಜವಾಗಿಯೂ ಜೀವಂತವಾಗಿದೆ ಅಂತ ಹೇಳೋದು ಹೇಗೆ, ಇದನ್ನ ಪತ್ತೆ ಹಚ್ಚೋದು ಹೇಗೆ? ಇದೇ ರಹಸ್ಯ ನಮ್ಮ ಇವತ್ತಿನ ಇಡೀ ಪಯಣಕ್ಕೆ ದಾರಿ ಮಾಡಿಕೊಡತ್ತೆ. ನೋಡಿ, ಈ ಇಡೀ ತನಿಖೆ ಶುರುವಾಗದೆ ಒಂದು ತುಂಬಾನೇ ಸರಳವಾದ ಘಟನೆಯಿಂದ. ಅವಧಿ ಮತ್ತೆ ಆಯುಷ್ ಅಂತ ಇಬ್ರು ಮಕ್ಕಳು. ಅವರಿಗೆ ನೆಲದ ಮೇಲೆ ಒಂದು ಬಸವನ ಹುಳುವಿನ ಚಿಪ್ಪು ಸಿಗುತ್ತೆ. ನೋಡೋಕೆ ಅದು ಒಂದು ಕಲ್ಲಿನ ತರಾನೇ ಕಾಣುತ್ತೆ, ಆದರೆ ಅದರಲ್ಲೊಂದು ದೊಡ್ಡ ರಹಸ್ಯ ಅಡಗಿದೆ. ಮೊದಲನೇ ಭಾಗ, ಬಸವನ ಹುಳುವಿನ ಚಿಪ್ಪಿನ ಪ್ರಶ್ನೆ. ನೋಡೋಕೆ ಕಲ್ಲಿಂತರ ಇರೋ ಇದು ಸಜೀವಿನ ಅಥವಾ ನಿರ್ಜೀವಿನ? ಬನ್ನಿ, ಈ ಒಗಟನ್ನು ಭೇದಿಸೋದ್ರಿಂದ ನಮ್ಮ ತನಿಖೆಯನ್ನ ಶುರು ಮಾಡೋಣ. ಇಲ್ಲಿಂದ್ಲೇ ನೋಡಿ ಗೊಂದಲ ಶುರುವಾಗೋದು. ಯಾಕಂದ್ರೆ ನೋಡೋಕೆ ನಿರ್ಜೀವ ಅಂತ ಅನ್ಸೋ ಈ ಚಿಪ್ಪು ಒಂದು ಜೀವಂತ ಬಸವನ ಹುಳುವಿನ ಮನೆಯಾಗಿರ್ಬೋದಲ್ವಾ? ಅಷ್ಟೇ ಅಲ್ಲ, ಅದು ಆ ಪ್ರಾಣಿಯ ದೇಹದ ಒಂದು ಭಾಗ ಕೂಡ ಆಗಿರ್ಬೋದು. ಹಾಗಾದ್ರೆ ಕಣ್ಣಿಗೆ ಕಾಣೋದೆಲ್ಲ ಸತ್ಯನಾ? ಹಾಗಾದ್ರೆ ಈ ರಹಸ್ಯವನ್ನ ಭೇದಿಸೋದು ಹೇಗೆ? ನಮ್ಗೆ ಕೆಲವು ಸುಳಿವುಗಳು ಬೇಕೇ ಬೇಕು. ಏನವು ಜೀವವನ್ನ ವ್ಯಾಖ್ಯಾನಿಸುವ ಪ್ರಮುಖ ಗುಣಲಕ್ಷಣಗಳು? ಬನ್ನಿ, ಒಂದೊಂದಾಗಿ ಅವುಗಳನ್ನ ಪತ್ತೆ ಮಾಡೋಣ. ನಮ್ಮ ಮೊದಲನೇ ಸುಳಿವು, ಚಲನೆ. ಸಾಮಾನ್ಯವಾಗಿ ಜೀವಿಗಳು ತಮ್ಮಷ್ಟಕ್ಕೆ ತಾವೇ ತಮ್ಮ ಸ್ವಂತ ಶಕ್ತಿಯಿಂದ ಚಲಿಸುತ್ತವೆ. ಆದ್ರೆ ವಿಷಯ ಇಷ್ಟು ಸರಳವಾಗಿದೆಯಾ? ಖಂಡಿತ ಇಲ್ಲ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಚಲಿಸೋ ಎಲ್ಲಾ ವಸ್ತುಗಳು ಜೀವಿಗಳಲ್ಲ. ಹೌದು, ಉದಾಹರಣೆಗೆ ಒಂದು ಪಾರಿವಾಳವನ್ನ ಮತ್ತೆ ಒಂದು ಕಾರನ್ನ ಹೋಲಿಸಿ ನೋಡೋಣ. ಪಾರಿವಾಳ ತನ್ನಷ್ಟಕ್ಕೆ ತಾನೇ ಹಾರುತ್ತೆ, ಅದು ಬೆಳೆಯುತ್ತೆ, ಅದಕ್ಕೆ ಆಹಾರ ಬೇಕು. ಆದರೆ ಕಾರು, ಅದು ಚಲಿಸೋಕೆ ಇಂಧನ ಬೇಕು, ಅದನ್ನ ಬೇರೆಯವರೇ ತಯಾರಿಸಿರ್ತಾರೆ, ಮತ್ತೆ ಅದು ಬೆಳೆಯೋದಿಲ್ಲ. ಕೇವಲ ಚಲನೆ ಒನ್ನೇ ಜೀವದ ಲಕ್ಷಣ ಆಗೋಕೆ ಸಾಧ್ಯವಿಲ್ಲ ಅಲ್ವಾ? ಸರಿ, ಹಾಗಾದ್ರೆ ನಮ್ಮ ಎರಡನೇ ಸುಳಿವು ಏನು? ಅದು ಬೆಳವಣಿಗೆ. ಎಲ್ಲ ಜೀವಿಗಳು ಕಾಲಕ್ರಮೇಣ ಬೆಳೆಯುತ್ತವೆ. ಒಂದು ಸಣ್ಣ ಸಸಿ ದೊಡ್ಡ ಮರವಾಗುತ್ತೆ, ಒಂದು ಪುಟ್ಟ ಮರಿ ಬೆಳೆದು ದೊಡ್ಡ ಪ್ರಾಣಿಯಾಗುತ್ತೆ. ಎಲ್ಲ ಜೀವಿಗಳಲ್ಲೂ ಈ ಬೆಳವಣಿಗೆಯ ಪ್ರಕ್ರಿಯೆ ಇದ್ದೇ ಇರುತ್ತೆ. ಉದಾಹರಣೆಗೆ, ಒಂದು ಪುಟ್ಟ ಮಗು ಮೊದಲು ತೆವಳುತ್ತೆ, ಆಮೇಲೆ ಅದೇ ಮಗು ಬೆಳೆದು ಹುಡುಗನಾಗಿ ನಡೆಯುತ್ತೆ. ಇದೇ ರೀತಿ ಒಂದು ಸಸಿ ಕೂಡ ಮರವಾಗುತ್ತೆ. ಈ ಬೆಳವಣಿಗೆ ಅನ್ನೋ ಪ್ರಕ್ರಿಯೆ ಇದೆಯಲ್ಲ, ಇದು ಜೀವ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸಂಕೇತ. ಚಲನೆ, ಬೆಳವಣಿಗೆ ಅಷ್ಟೇ ಅಲ್ಲ, ಜೀವಕ್ಕೆ ಇನ್ನೂ ಕೆಲವು ಪ್ರಮುಖ ಸುಳಿವುಗಳಿವೆ. ಅವುಗಳಿಗೆ ಆಹಾರ ಬೇಕು, ಅಂದ್ರೆ ಪೋಷಣೆ. ಅವು ಉಸಿರಾಡಬೇಕು, ಅಂದ್ರೆ ಶ್ವಾಸಕ್ರಿಯೆ. ದೇಹದ ತ್ಯಾಜ್ಯವನ್ನ ಹೊರಹಾಕಬೇಕು, ಅಂದ್ರೆ ವಿಸರ್ಜನೆ. ಮತ್ತು ತಮ್ಮಂತೆಯೇ ಹೊಸ ಜೀವಿಗಳನ್ನ ಸೃಷ್ಟಿಸಬೇಕು, ಅಂದ್ರೆ ಸಂತಾನೋತ್ಪತ್ತಿ. ಇವೆಲ್ಲವೂ ಜೀವದ ಭಾಗಗಳೇ. ನಮ್ಮ ಈ ತನಿಖೆಯಲ್ಲಿ ಈಗ ಒಂದು ಅನಿರೀಕ್ಷಿತ ತಿರುವು. ಸಸ್ಯಗಳು. ಹೌದು, ಪ್ಲಾಂಟ್ಸ್. ಅವು ನಮ್ಹಾಗೆ ನಡೆಯಲ್ಲ, ಮಾತಾಡಲ್ಲ. ಆದ್ರೂ ಅವುಗಳಿಗೆ ಜೀವ ಇದೆ ಅಂತ ನಾವು ಹೇಳ್ತೀವಿ. ಇದು ಹೇಗೆ ಸಾಧ್ಯ? ಈ ಡ್ರೋಸೆರಾ ಸಸ್ಯವನ್ನೊಮ್ಮೆ ನೋಡಿ. ನೋಡೋಕೆ ಸುಮ್ನೆ ಇದೆ ಅಂತ ಅನ್ಕೋಬೇಡಿ. ಇದು ಒಂದು ರೀತಿಯಲ್ಲಿ ಬೇಟೆಗಾರ. ಹೌದು, ಸಣ್ಣ ಕೀಟಗಳು ಇದರ ಹತ್ತಿರ ಬಂದ ತಕ್ಷಣ ಇದರ ಅಂಟಂಟಾದ ಕೂದಲುಗಳು ಒಳಗೆ ಚಲಿಸಿ ಆ ಕೀಟವನ್ನ ಹಿಡಿದಿಟ್ಕೊಳ್ತವೆ. ಸಸ್ಯಗಳು ಚಲಿಸ್ತವೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಇನ್ನೊಂದು ಅದ್ಭುತವಾದ ಉದಾಹರಣೆ ಇದೆ. ಎಲ್ಲರಿಗೂ ಗೊತ್ತಿರೋ ಮುಟ್ಟಿದ್ರೆ ಮುನಿಗಿಡ. ಅದನ್ನ ಮುಟ್ಟಿದ ತಕ್ಷಣ ಅದರ ಎಲೆಗಳು ಹೇಗೆ ಮಡಚ್ಕೊಳ್ತವೆ ನೋಡಿ. ಅಂದ್ರೆ ಸಸ್ಯಗಳು ಕೂಡ ತಮ್ಮ ಪರಿಸರಕ್ಕೆ ಪ್ರತಿಕ್ರಿಯಿಸುತ್ತವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಪುರಾವೆ ಬೇಕಾ? ಮುಟ್ಟಿದರೆ ಮುನಿಗಿಡದ ಈ ನಡವಳಿಕೆಯನ್ನೇ ವಿಜ್ಞಾನಿಗಳು ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಕರೆಯೋದು. ಅಂದ್ರೆ ಏನು? ಬೆಳಕು, ಸ್ಪರ್ಶ, ಶಬ್ದ, ಹೀಗೆ ಹೊರಗಿನ ಪ್ರಪಂಚದ ಯಾವುದೇ ಬದಲಾವಣೆಗೆ ಜೀವಿಗಳು ಪ್ರತಿಕ್ರಿಯೆ ನೀಡುತ್ತವೆ. ಇದು ಕೂಡ ಜೀವದ ಒಂದು ಲಕ್ಷಣ. ಅಷ್ಟೇ ಅಲ್ಲ, ಸಸ್ಯಗಳು ವಿಸರ್ಜನೆಯನ್ನೂ ಮಾಡ್ತವೆ. ಬೆಳಗ್ಗೆ ಹೊತ್ತು ಹುಲ್ಲಿನ ಎಲೆಗಳ ಮೇಲೆ ನೀರಿನ ಹನಿಗಳಿರೋದನ್ನ ನೋಡಿರ್ತಿರಲ್ವಾ? ಅದು ಮಂಜು ಅಷ್ಟೇ ಅಲ್ಲ, ಸಸ್ಯಗಳು ತಮ್ಮಲ್ಲಿರೋ ಹೆಚ್ಚುವರಿ ನೀರನ್ನ ಹೀಗೆ ಹೊರಹಾಕ್ತವೆ. ಇದು ಕೂಡ ಜೀವದ ಒಂದು ಪ್ರಮುಖ ಲಕ್ಷಣವೇ. ಸರಿ, ನಾವು ಇಲ್ಲಿಯವರೆಗೆ ಕಲೆ ಹಾಕಿದ ಎಲ್ಲ ಸುಳಿವುಗಳನ್ನ ಪರೀಕ್ಷೆ ಮಾಡೋಕೆ ಈಗ ಒಂದು ಅಂತಿಮ ಸವಾಲು. ಅದೇ, ನೋಡೋಕೆ ಸಂಪೂರ್ಣ ನಿರ್ಜೀವವಾಗಿ ಕಾಣೋ ಒಂದು ಬೀಜ. ಯೋಚನೆ ಮಾಡಿ ನೋಡಿ, ಒಂದು ಬೀಜ. ಅದು ಚಲಿಸೋದಿಲ್ಲ, ಅದು ಉಸಿರಾಡೋ ಥರನೂ ಕಾಣಲ್ಲ, ಆಹಾರ ತಿನ್ನೋ ಥರನೂ ಕಾಣಲ್ಲ. ಹಾಗಾದ್ರೆ ಅದಕ್ಕೆ ಜೀವ ಇದೆಯಾ ಅಥವಾ ಇಲ್ವಾ?
ನಾವು ಕಲಿತ ನಿಯಮಗಳನ್ನ ಇದಕ್ಕೆ ಅನ್ವಯಿಸೋದು ಹೇಗೆ? ಈ ಬೀಜದ ಹಿಂದಿರೋ ಸತ್ಯವನ್ನ ಕಂಡುಹಿಡಿಯೋಕೆ ಇಲ್ಲೊಂದು ಸರಳವಾದ ಪ್ರಯೋಗವನ್ನ ಮಾಡ್ಲಾಗಿದೆ. 4 ಬೇರೆ ಬೇರೆ ಕುಂಡಗಳಲ್ಲಿ ಬೀಜಗಳನ್ನಿಟ್ಟು ಅವುಗಳಿಗೆ ಬೇರೆ ಬೇರೆ ಪರಿಸ್ಥಿತಿಗಳನ್ನ ಕೊಟ್ಟಿದ್ದಾರೆ. ಇದರ ಫಲಿತಾಂಶ ಏನಾಗಿರಬಹುದು? ಈ ಪ್ರಯೋಗದ ಫಲಿತಾಂಶಗಳು ನಿಜಕ್ಕೂ ತುಂಬಾನೇ ಕುತೂಹಲಕಾರಿ. ನೀರು ಸಿಗದ ಕುಂಡದಲ್ಲಿ ಬೀಜ ಮೊಳಕೆಯೊಡೆದಿಲ್ಲ, ಅತಿಯಾದ ನೀರು ಇದ್ದ ಕಡೆಯೂ ಮೊಳಕೆಯೊಡೆದಿಲ್ಲ. ಆದ್ರೆ ಸರಿಯಾದ ಪ್ರಮಾಣದಲ್ಲಿ ತೇವಾಂಶ ಅಂದ್ರೆ ನೀರು ಮತ್ತು ಗಾಳಿ ಸಿಕ್ಕಿದ ಕುಂಡಗಳಲ್ಲಿ ಬೀಜಗಳು ಮೊಳಕೆಯೊಡೆದಿವೆ. ಇನ್ನೂ ಆಶ್ಚರ್ಯದ ವಿಷಯ ಅಂದ್ರೆ ಮೊಳಕೆಯೊಡೆಯೋಕೆ ಸೂರ್ಯನ ಬೆಳಕೇ ಬೇಕು ಅಂತೇನಿಲ್ಲ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಇದರ ಅರ್ಥ ಏನು? ಸತ್ಯ ಏನು ಅಂದ್ರೆ ಆ ಬೀಜ ಮೊದಲಿಂದಲೂ ಜೀವಂತವಾಗೇ ಇತ್ತು. ಹೌದು, ಅದು ಕೇವಲ ಸರಿಯಾದ ಪರಿಸ್ಥಿತಿ ಸಿಗ್ಲಿ ಅಂತ ಕಾಯ್ತಿತ್ತು ಅಷ್ಟೇ. ನೀರು ಮತ್ತು ಗಾಳಿ ಸಿಕ್ಕಿದ ತಕ್ಷಣ ಅದರೊಳಗಿದ್ದ ಜೀವ ಜಾಗೃತವಾಯಿತು, ಅದು ಬೆಳೆಯಿತು, ಉಸಿರಾಡಿತು, ಒಂದು ಹೊಸ ಸಸಿಯಾಗಿ ಬದಲಾಯಿತು. ಸರಿ, ಈಗ ಸಮಯ ಬಂದಿದೆ. ನಾವು ಎಲ್ಲಿಯವರೆಗೆ ಸಂಗ್ರಹಿಸಿದ ಎಲ್ಲ ಸುಳಿವುಗಳನ್ನ ಒಟ್ಟು ಸೇರಿಸಿ ನಮ್ಮ ಮೂಲ ರಹಸ್ಯವನ್ನ ಪರಿಹರಿಸೋಣ. ಜೀವದ 7 ಲಕ್ಷಣಗಳು. ಇಲ್ಲಿದೆ ನೋಡಿ ನಮ್ಮ ತನಿಖೆಯ ಅಂತಿಮ ಉತ್ತರ. ಸಜೀವಿಗಳನ್ನ ನಿರ್ಜೀವಿಗಳಿಂದ ಬೇರ್ಪಡಿಸೋ ಆ 7 ಪ್ರಮುಖ ಗುಣಲಕ್ಷಣಗಳು. 1. ಅವು ಚಲಿಸುತ್ತವೆ. 2. ಅವು ಬೆಳೆಯುತ್ತವೆ. 3. ಅವುಗಳಿಗೆ ಆಹಾರ ಬೇಕು. 4. ಅವು ಉಸಿರಾಡುತ್ತವೆ. 5. ಅವು ವಿಸರ್ಜಿಸುತ್ತವೆ. 6. ಅವು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ. ಮತ್ತು ಕೊನೆಯದಾಗಿ 7. ಅವು ಸಂತಾನೋತ್ಪತ್ತಿ ಮಾಡುತ್ತವೆ. ಈಗ ನಾವು ಶುರು ಮಾಡಿದಲ್ಲಿಗೆ ವಾಪಸ್ ಬರೋಣ. ಆ ಬಸವನ ಹುಳುವಿನ ಚಿಪ್ಪಿನ ಕಥೆಯೇನಾಯಿತು? ಅದು ಕೇವಲ ಒಂದು ಕಲ್ಲಾಗಿರ್ಲಿಲ್ಲ ಅಥವಾ ನಿರ್ಜೀವ ವಸ್ತುವಾಗಿರ್ಲಿಲ್ಲ. ಅದು ನಾವು ಈಗಷ್ಟೇ ನೋಡಿದ ಎಲ್ಲಾ 7 ನಿಯಮಗಳನ್ನ ಪಾಲಿಸೋ ಒಂದು ಜೀವಿಯ ಉತ್ಪನ್ನವಾಗಿತ್ತು. ನಮ್ಮ ರಹಸ್ಯ ಕೊನೆಗೂ ಬಗೆಹರಿದಿದೆ. ಹೋಗೋ ಮುನ್ನ ಕೊನೆಯದಾಗಿ ಒಂದು ಕುತೂಹಲ ಕೆರಳಿಸೋ ಪ್ರಶ್ನೆ. ಭೂಮಿ ಮೇಲಿನ ಜೀವವನ್ನ ಗುರ್ತಿಸೋಕೆ ನಾವು ಈ 7 ನಿಯಮಗಳನ್ನ ಬಳಸ್ತೀವಿ. ಒಂದು ವೇಳೆ ಈ ಬ್ರಹ್ಮಾಂಡದ ಬೇರೆ ಯಾವುದೋ ಮೂಲೆಯಲ್ಲಿ ಬೇರೆ ಗ್ರಹದಲ್ಲಿ ಜೀವ ಇದ್ರೆ ಅದರ ನಿಯಮಗಳು ಇದೇ ರೀತಿ ಇರ್ತವಾ ಅಥವಾ ಸಂಪೂರ್ಣ ಭಿನ್ನವಾಗಿರ್ತವಾ? ಖಂಡಿತ ಯೋಚನೆ ಮಾಡಿ.